ನಲ್ಲಿ ಈ ಮಹಾಸಂಪರ್ಕ ಅಭಿಯಾನ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇವತ್ತು ಕೂಗು ಮೇರೆಗೆ ಇವತ್ತು ಘೋಷಣೆ ಮೇರೆಗೆ ಇವತ್ತು ನಾವು ಮನೆ ಮನೆಗೆ ಎಲ್ಲ ಕಾರ್ಯಕರ್ತರು ಭೇಟಿ ನೀಡಿ ಆ ಒಂದು ಪಟ್ಟಿಯನ್ನು ಸೃಷ್ಟಿಸಿ ಅದು ಪಟ್ಟಿ ಪ್ರಕಾರ ಅಲ್ಲಿ ಮನೆ ಇರೋ ಜನ ಪ್ರಕಾರ ಇವತ್ತು ಒಂದು ಏನು ಪ್ರಕ್ರಿಯೆ ಇದೆ ಅದನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು SIR ಅಲ್ಲಿ ನಮ್ಮದೇ ಆದಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಒಂದು ಪರಿಶೀಲನೆ ನಡೆಸೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಕನಿಷ್ಠ ಒಂದು 20 ಮನೆಗೆ ಭೇಟಿ ನೀಡಿ ಈ ಕೆಲಸವನ್ನು ಮಾಡಬೇಕಂತ ನಾವೆಲ್ಲರೂ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮತಪಟ್ಟಿ ಪರಿಷ್ಕರಣೆ ಭಾರತದ ಒಂದು ಅತ್ಯಂತ ಒಂದು ಮಹತ್ವವಾದಂಥ ಒಂದು ಪ್ರಕ್ರಿಯೆ. ನಮ್ಮ ಮತದಾರರ ಒಂದು ಅಧಿಕೃತ ಪಟ್ಟಿಯನ್ನು ಸೃಷ್ಟಿಸಲು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಯಾರು ಮತದ ಒಂದು ಹಕ್ಕಿದೆ ಬರೀ ಅವ್ರಿಗೆ ಆ ಮತವನ್ನು ಕೊಡಬೇಕು ಅಂತ ಈ ಒಂದು ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಇಷ್ಟೊಂದು ಉತ್ಸಾಹದಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಭಾಳನೇ ಒಂದು ದೊಡ್ಡ ಪ್ರೇರಣೆ. ನಡೀತದೆ ಇನ್ನು ನೋಡೋಣ, ಇನ್ನೂ ಭಾಳಷ್ಟು ಟೈಮ್ ಇದೆ. ಇನ್ನೂ ಒಂದು ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬರೀ ಇಲ್ಲಿಗೆ ಮುಗಿಯೋದಲ್ಲ, ಇದು ಅಧಿಕೃತ ಒಂದು ಪಟ್ಟಿ ಅದನ್ನ ಪ್ರಕಟಿಸೋ ಮುಂಚೆನೇ ಭಾಳಷ್ಟು ಇನ್ನೂ ಕೆಲಸಗಳು ನಡಿಬೇಕಾಗಿದೆ. ಅಬ್ಜೆಕ್ಷನ್ಸ್ ಎಲ್ಲ ಫೈಲ್ ಮಾಡಬೇಕಾಗಿದೆ. ನಾವು ನೋಡೋಣ, ಇನ್ನೂ ಭಾಳಷ್ಟು ಕೆಲಸ ಇದೆ ಮಾಡೋದಕ್ಕೆ. ಅದು ವಾಸ್ತವ. ಅದು ನಮ್ದೇನು ಸರಿ ಹೋಗೋದು ಭಾಳ ಕಷ್ಟ. ನಾವಾಗಲೇ ಮನವಿ ಮಾಡಿದ್ದೀವಿ ಅಬ್ಸರ್ವರು ಅಥವಾ ಯಾರಾದರೂ ಕಳಿಸೋದಕ್ಕೆ. ಆದರೆ ಅಬ್ಜೆಕ್ಷನ್ ಫೇಸಲ್ಲೂ ಕೂಡ ನಮಗೂ ಭಾಳಷ್ಟು ಹೇಳೋದಕ್ಕಿದೆ. ಸೊ ನಾವು ನಮ್ಮ ಹೋರಾಟ ಮುಂದುವರಿತೀವಿ ಈ ಒಂದು ವಿಚಾರ ಕುರಿತು. ಈ ಸದ್ಯದಲ್ಲಿ ಮಹಾಸಂಪರ್ಕ ಅಭಿಯಾನದಲ್ಲಿ ಎಲ್ಲ ಕಾರ್ಯಕರ್ತರು ತೊಡಗಿಸ್ಬೇಕು ಅಂತ ನಾವು ಆಗಲೇ ಭಾಳ ಮನವಿ ಮಾಡಿದ್ದೀವಿ. ಅವರಾಗಲೇ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ.